ಆಹಾ, ನಿನ್ನ ಪೌಳಿ ಗೋಡೆಗಳನ್ನ ಕಟ್ಟುವ ದಿನವು ಬರುವುದು. ಆ ದಿನದಲ್ಲಿ ನಿನ್ನ ಎಲ್ಲೆಯೂ ದೂರದ ತನಕ ವಿಸ್ತರಿಸಿಕೊಂಡಿರುವುದು. ಅದೇ ದಿನದಲ್ಲಿ ನಿನ್ನ ಜನರು ಅಶ್ಶೂರ್ಯದಿಂದಲೂ ಐಗುಪ್ತದ ಪಟ್ಟಣಗಳಿಂದಲೂ ನಿನ್ನ ಬಳಿಗೆ ಕೂಡಿ ಬರುವರು. ಸಮುದ್ರದಿಂದ ಸಮುದ್ರದವರೆಗೂ, ಪರ್ವತದಿಂದ ಪರ್ವತದವರೆಗೂ, ಅಂತೂ ಐಗುಪ್ತದಿಂದ ಯೂಫ್ರಟೀಸ್ ನದಿಯವರೆಗೂ ಚದುರಿರುವ ನಿನ್ನ ಸಕಲ ಜನರು ನಿನ್ನನ್ನು ಸೇರುವರು. ಹೇಳ್ರಿ, ಒಂದು ಆ ದಿನ ಯಾವಾಗ ಬರುತ್ತೋ? ಯಾವ ದಿನ ಹೇಳ್ತೀನಿ, ಯಾವ ದಿನ? ಈಗ ವಾಕ್ಯ ಓದಿದಿನಲ್ವಾ, ದೇವರಿಗೆ ಸ್ತೋತ್ರ. ಯೆರೂಸಲೇಮ್ ಕುರಿತಾದಂತ ಪ್ರವಾದನೆಯ ಮಾತುಗಳು, ದೇವರು ಯೆರೂಸಲೇಮ್ ಕುರಿತಾಗಿ ಹೇಳುವಂತ ಮಾತುಗಳು. ಯೆರೂಸಲೇಮ್ ಎಂತ ಸ್ಥಿತಿಯಲ್ಲಿದೆ ಅಂದ್ರೆ, ಯೆರೂಸಲೇಮ್ ಬಿದ್ದು ಹೋಗಿದೆ, ಆಲಯ ಬಿದ್ದು ಹೋಗಿದೆ, ಪೌಳಿ ಗೋಡೆಗಳು ಬಿದ್ದು ಹೋಗಿದೆ, ಆರಾಧನೆ ನಿಂತು ಹೋಗಿದೆ. ದೇವರು ನಂಬಿದಂತ ಮಕ್ಕಳು ಆರಾಧನೆ ಇಲ್ಲದೆ, ಸಭೆ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ವಾಕ್ಯ ಇಲ್ಲದೆ, ಆತ್ಮೀಯರು ಕೂಡ ಬಿದ್ದು ಹೋಗಿದ್ದಾರೆ. ದೇವರಲ್ಲಿ ಎಷ್ಟೋ ಚೆನ್ನಾಗಿರೋರು ಕೂಡ ಬಿದ್ದು ಹೋಗಿದ್ದಾರೆ. ಅಧಿಕಾರಿಗಳು ದೇವರಿಲ್ಲದೆ, ಆರಾಧನೆ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ವಾಕ್ಯ ಇಲ್ಲದೆ, ಲಂಚತನದಲ್ಲಿ ಮುಳುಗಿ ಆತ್ಮೀಯತೆ ಕಳ್ಕೊಳ್ತಾ ಇದ್ದಾರೆ. ದೇವ್ರ ಸವಾಸ ಇಲ್ಲದೆ, ಆಲಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ, ದೇವ್ರ ವಾಕ್ಯ ಮರೆತು ಸಂಬಂಧಿಕರು ಕಂಡ್ರೆ ಸಂಬಂಧಿಕರಿಗೆ ಆಗ್ತಾ ಇಲ್ಲ, ವಿಶ್ವಾಸಿಗಳಿಗೆ ಆಗ್ತಾ ಇಲ್ಲ, ಸ್ನೇಹಿತರಿಗೆ ಆಗ್ತಾ ಇಲ್ಲ. ಆರಾಧನೆ ಇಲ್ಲದೆ, ಪ್ರಾರ್ಥನೆ ನಿಂತೋಗಿ, ಆರಾಧನೆ ನಿಂತೋಗಿ, ಆಲಯ ಬಿತ್ತೋಗಿ, ದೇವರ ವಾಕ್ಯ ಇಲ್ದಂಗಾಗಿ ಜನರಲ್ಲಿ ಭಕ್ತಿ ಕಾಣ್ತಾ ಇಲ್ಲ, ಜನರಲ್ಲಿ ಆತ್ಮೀಯತೆ ಕಾಣ್ತಾ ಇಲ್ಲ, ಪ್ರಾರ್ಥನೆ ಜೀವಿತ ಕಾಣ್ತಾ ಇಲ್ಲ, ಪರಿಶುದ್ಧತೆ ಕಾಣ್ತಾ ಇಲ್ಲ. ಯೆರೂಸಲೇಮ್ನಲ್ಲಿ ಬರೀ ಆಲಯ ಮಾತ್ರ ಬಿದ್ದು ಹೋಗಿಲ್ಲ, ಅಲ್ಲಿನ ಜನರ ಭಕ್ತಿ ಕೂಡ ಬಿದ್ದು ಹೋಗಿದೆ. ಅಲ್ಲಿ ಕೆಲವು ಜನ ದೇವರಲ್ಲಿ ಚೆನ್ನಾಗಿರೋರು ಅಂದ್ಕೊಳ್ತಾರಂತೆ, ಅಯ್ಯೋ ಆರಾಧನೆ ನಿಂತು ಹೋಗಿದೆ, ಪ್ರಾರ್ಥನೆ ನಿಂತು ಹೋಗಿದೆ, ವಾಕ್ಯ ಇಲ್ಲ, ಆರಾಧನೆ ನಿಂತು ಹೋಗಿದೆ. ಎಷ್ಟೋ ಜನ ಆರಾಧನೆ ಇಲ್ಲದಕ್ಕಾಗಿ ದೇವರಿಂದ ಬಿತ್ತು ಹೋಗ್ತಾ ಇದ್ದಾರೆ, ಹಿಂಚಾರಿ ಹೋಗ್ತಾ ಇದ್ದಾರೆ, ಆತ್ಮೀಯತೆ ಕಳ್ಕೊಳ್ತಾ ಇದ್ದಾರೆ, ದೇವ್ರನ್ನ ಮರ್ತು ಹೋಗ್ತಾ ಇದ್ದಾರೆ. ಆ ಜನ ಒಂದು ಗುಂಪಿನ ಜನ ಅಂದ್ಕೊಳ್ತಂತೆ, ಮತ್ತೆ ಯಾವಾಗ ಆಲಯ ಆಗುತ್ತೋ, ಮತ್ತೆ ನಾವು ಯಾವಾಗ ಆಲಯದಲ್ಲಿ ಕೂಡಿ ಆರಾಧನೆ ಮಾಡುವಂತ ಆ ದಿನ ಯಾವಾಗ ಬರುತ್ತೋ. ಆಲಯ ಇಲ್ಲದೆ, ಪ್ರಾರ್ಥನೆ ಇಲ್ಲದೆ ದೇವರನ್ನ ಹಿಂಚಾರಿ ಹೋದವರು ಅವರು ಕೂಡ ದೇವಸ್ತೋತ್ರ ಆಲಯದಲ್ಲಿ ಕೂಡಿ ಬಂದು ಆರಾಧನೆ ಮಾಡುವಂತಹ ದಿನ ಯಾವಾಗ ಬರುತ್ತೋ ಅಂತ ಒಂದು ಗುಂಪಿನ ಜನರು ಎದುರು ನೋಡ್ತಾ ಇದ್ದಾರೆ. ಅಮ್ಮ, ಈ ಭಾನುವಾರ ದಿನ ದೇವಸ್ತೋತ್ರ ನೀನು ಕೂಡ ಇಂಥ ಒಂದು ಪ್ರಶ್ನೆಯಿಂದ ನೀನು ಇವತ್ತು ಈ ಒಂದು ಆರಾಧನೆಗೆ ನೀನು ಬಂದಿದೆಯೋ ಏನೋ. ಇವತ್ತು ಈ ಆಲಯದಲ್ಲಿ ಕೂತ್ಕೊಂಡಿರುವ ನೀನು ಕೂಡ ಇದೇ ತರದ ಪ್ರಶ್ನೆಯಿಂದ ನೀನು ದೇವರ ಹತ್ರ ಬಂದಿದೀಯಾ. ಮಗನಿ ಮಗಳೇ, ಸೋದರ ಸೋದರಿ, ತಂದೆ ತಾಯಿಗಳು ಅನೇಕ ಶೋಧನೆಗಳು ಬಂದು ನಿಮ್ಮ ತಂದೆ ತಾಯಿಗಳು ದೇವರ ಆಲಯದಿಂದ ದೂರ ಆಗಿರಬಹುದು, ಆದ್ರೆ ನಿಮ್ಮ ಒಂದು ಭಾರ, ನಮ್ಮ ತಂದೆ ತಾಯಿಗಳು ಶೋಧನೆ ಎಲ್ಲ ಹೋಗಿ ಮತ್ತೆ ನಮ್ಮ ತಂದೆ ತಾಯಿಗಳು ಆಲಯದಲ್ಲಿ ಕಾಣಿಸ್ಕೊಳ್ಳುವಂತಹ ದಿನ ಯಾವಾಗ ಬರುತ್ತೋ ಅಂತ ನಿಮ್ಮಲ್ಲಿ ಕೆಲವರು ಎದುರು ನೋಡ್ತಾ ಇರಬಹುದು. ನಿಮ್ಮ ಮಕ್ಕಳು ಕೂಡ ದೇವಸ್ತೋತ್ರ ಅನೇಕ ದುಶ್ಚಟಗಳಲ್ಲಿ ಮುಳುಗಿ, ದುರಭ್ಯಾಸಗಳಲ್ಲಿ ಮುಳುಗಿ, ಆಲಯದಿಂದ ದೂರ ಆಗಿರುವಂತ ಮಕ್ಕಳು, ಪ್ರಾರ್ಥನೆಯಿಂದ ದೂರ ಆಗಿರುವಂತ ಮಕ್ಕಳು, ಭಕ್ತಿಯಿಂದ ದೂರ ಆಗಿರುವಂತ ಮಕ್ಕಳು, ದೇವರಿಂದ ಇಚ್ಛಾರಿ ಹೋಗಿರುವಂತ ಮಕ್ಕಳು, ಲೋಕದ ಆಸೆಯಲ್ಲಿ ಮುಳುಗಿರುವಂತ ಮಕ್ಕಳು, ಆ ಲೋಕದ ಆಸೆ ಬಿಟ್ಟು ಮತ್ತೆ ನಮ್ಮ ಮಕ್ಕಳು ಆಲಯದಲ್ಲಿ ಯಾವಾಗ ಕೂಡಿ ಬಂದು ಆರಾಧನೆ ಮಾಡ್ತಾರೋ ಆ ದಿನ ಯಾವಾಗ ಬರುತ್ತೋ ಅಂತ ನಿಮ್ಮಲ್ಲಿ ಅನೇಕರು ಎದುರು ನೋಡ್ತಾ ಇರಬಹುದು. ಸಾಲದ ಕಷ್ಟದಿಂದ, ಸಾಲದ ಕಾರಣದಿಂದ ದೇವಸ್ತೋತ್ರ ನಿಮ್ಮ ಗಂಡ ದೇವರನ್ನ ಬಿಟ್ಟು ಹೋಗಿರಬಹುದು, ಪ್ರಾರ್ಥನೆಯಿಂದ ದೂರ ಆಗಿರಬಹುದು, ಆಲಯದಿಂದ ದೂರ ಆಗಿರಬಹುದು, ಭಕ್ತಿಯಿಂದ ದೂರ ಆಗಿರಬಹುದು. ಎಲ್ಲ ಸಾಲಗಳು ತೀರಿಸಲ್ಪಟ್ಟು ಮತ್ತೆ ನಿಮ್ಮ ಗಂಡ ಆಲಯದಲ್ಲಿ ಕಾಣಿಸೋ ತರ ಆ ದಿನ ಯಾವಾಗ ಬರುತ್ತಂತ ನೀನು ಎದುರು ನೋಡ್ತಾ ಇರಬಹುದು. ಎಲ್ಲ ಕುಟುಂಬಗಳು ಫೈನಾನ್ಸ್ ವಿಷಯದಲ್ಲಿ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ದುಡಿತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಹಣ ಮಾಡ್ತಾ ಇದ್ದಾರೆ. ನನ್ನ ಕುಟುಂಬ ಮಾತ್ರ ಹಣದ ಕೊರತೆಯಲ್ಲಿದೆ, ನನ್ನ ಕುಟುಂಬದಲ್ಲಿ ಮಾತ್ರ ಫೈನಾನ್ಸ್ ಪ್ರಾಬ್ಲಮ್ ಇದೆ, ನನ್ನ ಕುಟುಂಬದಲ್ಲಿ ಹಣದ ಕೊರತೆ. ಇನ್ನೀಗಿ ನಾನು ಕೂಡ ಎಲ್ಲರ ತರ ಸಂತೋಷವಾಗಿರುವಂತ ಆ ದಿನ ಯಾವಾಗ ಬರುತ್ತಂತ ನಿಮ್ಮಲ್ಲಿ ಕೆಲವರು ಎದುರು ನೋಡ್ತಾ ಇದ್ದೇವೆ.
ನಾನು ಕೂಡ ಮನೆ ಕಟ್ಟಿ ಪೂರೈಸಿ ದೇವಶೋತ್ರ ಆಲಯದಲ್ಲಿ ಸಾಕ್ಷಿ ಕೊಡುವ ದಿನ ಯಾವಾಗ ಬರುತ್ತೋ ಅಂತ ನೀವು ಕಿನ್ಮೇಲೆ ಕೆಲವರು ಎದುರು ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗಿ ಆಲಯದಲ್ಲಿ ಸಾಕ್ಷಿ ಕೊಡುವಂತ ಆ ದಿನ ಯಾವಾಗ ಬರುತ್ತೋ ಅಂತ ನಿಮ್ಮಲ್ಲಿ ಕೆಲವರು ಎದುರು ನೋಡ್ತಾ ಇದ್ದಾರೆ. ನಮ್ಮ ಮಕ್ಕಳು ದೇವಶೋತ್ರ ಜಾಬಿಗೆ ಹೋಗಿ ಉದ್ಯೋಗ ಸೇರಿ ನೌಕರಿಗೆ ಹೋಗಿ ಆಲಯದಲ್ಲಿ ಸಾಕ್ಷಿ ಕೊಡುವಂತ ಆ ದಿನ ಯಾವಾಗ ಬರುತ್ತೋ ಅಂತ ನಿಮ್ಮಲ್ಲಿ ಕೆಲವರು ಎದುರು ನೋಡ್ತಾ ಇದ್ರಿ. ನನ್ನ ದೇವರು ಹೇಳ್ತಾನೆ, ಪೌಳಿ ಗೋಡೆ ಕಟ್ಟುವ, ಬಿದ್ದು ಹೋದ ಪೌಳಿ ಗೋಡೆ ಕಟ್ಟುವ ಆ ದಿನ ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ತರ್ತಾ ಇದ್ದಾನೆ. ನಿಮ್ಮ ಜೀವಿತದಲ್ಲಿ ತರ್ತಾ ಇದ್ದೇನೆ. ನಿಮ್ಮ ಮಕ್ಕಳು ಜಾಬಿಗೆ ಹೋಗೋ ತರ ಆ ದಿನ ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ತರ್ತಾ ಇದ್ದಾನೆ. ನಿಮ್ಮ ಸಾಲಗಳು ತೀರಿಸಲ್ಪಟ್ಟು ಆಲಯದಲ್ಲಿ ಸಾಕ್ಷಿ ಕೊಡುವ ದಿನಗಳು ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ತರ್ತಾ ಇದ್ದಾನೆ. ನಿಮ್ಮ ಮಕ್ಕಳು ಕಂಕಣ ಭಾಗ್ಯ ಕೂಡಿ ಬರುವ ಆ ಒಳ್ಳೆ ದಿನಗಳನ್ನ ನಿಮ್ ಜೀವಿತದಲ್ಲಿ ನಾನು ತರ್ತಾ ಇದ್ದೇನೆ. ಮನೆ ಕಟ್ಟಿ ಪೂರೈಸಿ ಆಲಯದಲ್ಲಿ ದೇವಶೋತ್ರ ಸಾಕ್ಷಿ ಕೊಡುವಂತಹ ದಿನಗಳನ್ನ ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ತರ್ತಾ ಇದ್ದೇನೆ. ನಿಮ್ ತಾಯಿ ಸ್ವಸ್ಥಾಗಿ, ನಿಮ್ ತಂದೆ ಸ್ವಸ್ಥಾಗಿ, ನಿಮ್ ಗಂಡ ಸ್ವಸ್ಥಾಗಿ, ನಿಮ್ ಹೆಂಡತಿ ಸ್ವಸ್ಥಾಗಿ, ನಿಮ್ ಮಕ್ಕಳು ಅನಾರೋಗ್ಯದಿಂದ ಸ್ವಸ್ಥಾಗಿ ಆಲಯದಲ್ಲಿ ಬಂದು ಸಾಕ್ಷಿ ಕೊಡುವಂತ ಆ ದಿನಗಳನ್ನ ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ನಾನು ತರ್ತಾ ಇದ್ದೇನೆ. ಆ ದಿನ ಯಾವಾಗ ಬರುತ್ತೋ? ನನ್ನ ಮಗ ಜಾಬಿಗೆ ಹೋಗುವಂತ ಒಳ್ಳೆ ದಿನ ಯಾವಾಗ ಬರುತ್ತೋ? ನಾನು ಜಾಗವನ್ನು ಪರ್ಚೇಸ್ ಮಾಡುವಂತ ಒಳ್ಳೆ ದಿನ ಯಾವಾಗ ಬರುತ್ತೋ? ನಾನು ಮನೆ ಕಟ್ಟಿ ಪೂರೈಸಿ ಆಲಯದಲ್ಲಿ ಸಾಕ್ಷಿ ಕೊಡುವಂತಹ ದಿನ ಯಾವಾಗ ಬರುತ್ತೋ? ನಮ್ಮ ಗಂಡ ಸ್ವಸ್ಥಾಗಿ, ನಮ್ಮ ಹೆಂಡತಿ ಸ್ವಸ್ಥಾಗಿ, ನಮ್ಮ ಮಕ್ಕಳು ಸ್ವಸ್ಥವಾಗಿ ಆಲಯದಲ್ಲಿ ಸಾಕ್ಷಿ ಕೊಡುವ ದಿನ ಯಾವಾಗ ಬರುತ್ತೋ? ದೇವರು ಹೇಳ್ತಾನೆ, ಅತಿ ಬೇಗನೆ ಆ ಒಳ್ಳೆ ದಿನನ ನಿಮ್ಮ ಜೀವಿತದಲ್ಲಿ ನಾನು ಬರ ಮಾಡುತ್ತಾ ಇದ್ದೇನೆ. ಬೈಬಲ್ ಎಲ್ಲ ನೋಡ್ತೀವಿ, ಅನ್ನ ಅನ್ನುವಂತ ಒಬ್ಬ ಮಗಳ ಬಗ್ಗೆ ನೋಡ್ತೇವೆ. ಆಕೆಗೆ ಮಕ್ಕಳಿಲ್ಲ. ಆ ಮಗಳು ಅಂದ್ಕೊಳ್ತಾಳೆ, ನಾನು ಯಾವಾಗ ದೇವರು ನನಗೆ ಮಕ್ಕಳನ್ನು ಕೊಡ್ತಾನೆ, ಯಾವಾಗ ನಾನು ಸಹ ಎಲ್ಲ ತಾಯಿಂದಿರುತ್ತೆ, ನಾನು ಸಹ ನನ್ನ ಮಗನ ನಾನು ಎತ್ತುಕೊಳ್ತಾನೆ. ದೇವರು ನನಗೆ ಮಗನನ್ನು ಕೊಟ್ಟು ಆ ಮಗನನ್ನ ದೇವರ ಆಲಯಕ್ಕೆ ತಕೊಂಡೋಗಿ ಸಾಕ್ಷಿ ಕೊಡುವಂತ ದಿನ ಯಾವಾಗ ಬರುತ್ತೋ ಅಂತ ಎದುರು ನೋಡಿದಾಳೆ. ದೇವರು ಆ ದಿನನ ಅತಿ ಬೇಗನೆ ಅನ್ನಳ ಜೀವಿತದಲ್ಲಿ ಬರಮಾಡಿದ್ದಾನೆ. ದೇವರು ಅನ್ನಳಿಗೆ ಗಂಡು ಮಗುವನ್ನು ಕೊಟ್ಟು, ಗಂಡು ಮಗು ಆದ ನಂತರ ಮಗುನ ತಕೊಂಡು ಈ ಆಲಯದಲ್ಲಿ ಅನ್ನಳು ಸಾಕ್ಷಿ ಕೊಟ್ಟಿದ್ದಾಳೆ. ಹಿಜ್ಕೀಯ ರಾಜ ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಅಮ್ಮ, ಸಾಧಾರಣವಾದ ರೋಗದಲ್ಲಮ್ಮ, ಮರಣಕರವಾದ ರೋಗದಲ್ಲಿ ಬಿದ್ದಿದ್ದಾನೆ. ಪ್ರವಾದಿ ಹೇಳ್ತಾನೆ, ನೀನು ಉಳಿಲಿಕ್ಕೆ ಸಾಧ್ಯನೇ ಇಲ್ಲ, ನೀನು ಉಳಿಲಿಕ್ಕೆ ಚಾನ್ಸೇ ಇಲ್ಲ, ನೀನು ಉಳಿಲಿಕ್ಕೆ ಅವಕಾಶನೇ ಇಲ್ಲ. ನಿನ್ನ ಮನೆ ವಿಷಯವಾಗಿ ವ್ಯವಸ್ಥೆ ಮಾಡು, ನಿನ್ನ ರಾಜ್ಯಭಾರವನ್ನ, ನಿನ್ನ ಅಧಿಕಾರವನ್ನ ಯಾರಿಗಾದ್ರೂ ಒಪ್ಪಿಸಿಬಿಡು, ನೀನು ಸಾಯ್ಬೇಕಾಗಿದೆ. ಹಿಜ್ಕೀಯ ರಾಜ ಅಂತಾನೆ, ಇನ್ನು ಮತ್ತೆ ನಾನು ದೇವರ ಆಲಯದ ಮುಖ ನೋಡ್ತೀನೋ ಇಲ್ಲೋ, ಮತ್ತೆ ನಾನು ಉಳಿತೀನೋ ಇಲ್ಲೋ, ಮತ್ತೆ ನಾನು ಬದುಕ್ತೀನೋ ಇಲ್ಲೋ, ಮತ್ತೆ ನಾನು ಆಲಯದ ಮುಖ ನೋಡ್ತೀನೋ ಇಲ್ಲೋ, ನಾನು ಸ್ವಸ್ಥಾಗಿ, ನಾನು ಗುಣ ಆಗಿ, ನಾನು ವಾಸಿಯಾಗಿ, ನನಗೆ ಅದ್ಭುತ ಜರುಗಿ ನಾನು ಆಲಯದಲ್ಲಿ ಹೋಗಿ ಯಾವಾಗ ಸಾಕ್ಷಿ ಕೊಡುವ ದಿನ ಯಾವಾಗ ಬರುತ್ತೋ ಅಂತ ಎದುರು ನೋಡ್ತಾ ಇದ್ದಾನೆ. ಆ ರೀತಿ ಎದುರು ನೋಡುವಾಗ ಆ ದಿನ ದೇವರು ಅತಿ ಬೇಗನೆ ದೇವರು ಹಿಜ್ಕೀಯ ಜೀವಿತದಲ್ಲಿ ಬರಮಾಡಿದಾನೆ. ಏನಾಯ್ತು? ದೇವರು ಹಿಜ್ಕೀಯನನ್ನ ಸ್ವಸ್ಥ ಮಾಡಿ ಮಾರನೇ ದಿನ ಆಲಯದಲ್ಲಿ ಸಾಕ್ಷಿ ಕೊಡುವಂತೆ ಕಾರ್ಯ ಮಾಡಿದಾನೆ. ಪಕ್ಕದ ನೋಡಲ್ರಿ, ಚಿಂತೆ ಮಾಡಬೇಡ, ಎದುರಬೇಡ, ಭಯಪಡಬೇಡ. ಆ ದಿನ ಯಾವಾಗ ಬರುತ್ತೋ ಅಂತ ಕೊರಗಬೇಡ. ಅತಿ ಬೇಗನೆ ದೇವರು ಹೇಳ್ತಾನೆ, ಪೌಳಿ ಗೋಡೆ ಕಟ್ಟುವ ದಿನಗಳು, ನಿಮ್ಮ ಮಕ್ಕಳು ಜಾಬಿಗೆ ಹೋಗುವ ದಿನಗಳು, ನಿಮ್ಮ ಮಕ್ಕಳು ಜಾಬಿಗೆ ಹೋಗುವ ದಿನಗಳು, ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರೋ ದಿನಗಳು, ಸಾಲ ತೀರಿಸುವ ದಿನಗಳು, ಮನೆ ಕಟ್ಟಿ ಪೂರೈಸುವ ದಿನಗಳು, ನಿಮ್ಮ ಮಕ್ಕಳಿಗೆ ಒಳ್ಳೆ ಸೀಟ್ ಸಿಗುವ ದಿನಗಳು, ನಿಮ್ಮ ತಾಯಿ ಸ್ವಸ್ಥವಾಗಿ, ತಂದೆ ಸ್ವಸ್ಥವಾಗಿ, ಗಂಡ ಸ್ವಸ್ಥವಾಗಿ, ಮಕ್ಕಳು ಸ್ವಸ್ಥವಾಗಿ ಆಲಯದಲ್ಲಿ ಸಾಕ್ಷಿ ಕೊಡುವ ದಿನಗಳು ಅತಿ ಬೇಗನೆ ನಿಮ್ಮ ಜೀವಿತದಲ್ಲಿ ದೇವರು ಬರಮಾಡ್ತಾ ಇದ್ದಾನೆ. ಮಗನಿ ಮಗಳೇ, ಸೋದರ ಸೋದರಿ, ತಾಯಿ ಮತ್ತು ಮಗಳು ಆರಾಧನೆಗೆ ಬರ್ತಾ ಇದ್ದಾರೆ. ತರಕಾರಿ ಮಾರಿ ಕಷ್ಟಪಟ್ಟು ಮಗಳು ಓದಿಸಿದಾಳೆ. ಓದೆಲ್ಲ ಮುಗಿದ ನಂತರ ಜಾಬಿಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ.
ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ. ಉದ್ಯೋಗಕ್ಕೋಸ್ಕರ ಅವ್ರು ಮಾಡಿದಂತ ಪ್ರಯತ್ನ ಒಂದು ಇಲ್ಲ. ಅಲ್ಲಿ ಹೋಗಿ ಪ್ರಯತ್ನ ಮಾಡ್ತಾರೆ, ಆಗಲ್ಲ ಅಂತ ವಾಪಸ್ ಬರ್ತಾರೆ. ಇನ್ನೊಂದು ಕಡೆ ಹೋಗಿ ಪ್ರಯತ್ನ ಮಾಡ್ತಾರೆ, ಅಲ್ಲಿ ಕೂಡ ಕ್ಯಾನ್ಸಲ್ ಆಯ್ತು ಅಂತ ಬರ್ತಾರೆ. ಇನ್ನೊಂದು ಕಡೆ ಹೋಗ್ತಾರೆ, ಪ್ರಯತ್ನ ಮಾಡ್ತಾರೆ, ಕ್ಯಾನ್ಸಲ್ ಅಂತ ವಾಪಸ್ ಬರ್ತಾರೆ. ಕೆಲವು 2 ವಾರಗಳಿಂದ ನಾನು ಒಂದು ಆಲಯದ ವಾಕ್ಯ ಸಾರಿದ್ದೀನಿ. ಒಂದು ಕಡೆ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡು, ಇನ್ನೊಂದು ಕಡೆ ಕಾರ್ಯ ಆರಂಭಿಸು. ಆ ಮಾತು ಕೇಳಿ ಆ ತಾಯಿ ಆಲಯದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಳೆ. ಇನ್ನೊಂದು ವಿಷಯ ಹೇಳ್ತೀನಿ, ಓದಿದ ಮೇಲೆ ಸುಮಾರು ತಿಂಗಳುಗಳ ಕಾಲ, ಸುಮಾರು ವರ್ಷಗಳ ಕಾಲ ಮನೇಲೇ ಕೂತ್ಕೊಂಡಿದ್ದಾಳೆ. ಜಾಬ್ ಇಲ್ದ ಮಗಳು. ಒಂದು ಮಾತು ಹೇಳ, ಓದು ಮುಗಿಸಿ ಮನೇಲೆ ಕೂತ್ಕೊಂಡ್ರೆ ಊರಿನ ಜನ ಏನು ಸುಮ್ಮನಿರ್ತಾರೆ ಅನ್ಕೊಂಡಿರ? ಯಾಕೆ ಓದಿಸ್ಬೇಕಾಗಿತ್ತಷ್ಟು? ನೋಡು, ಊರಾಗಿರೋರೆಲ್ಲರ ಮಕ್ಕಳು ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ನೋಡು, ಆ ಹುಡುಗ ಕೆಲ್ಸಕ್ಕೆ ಹೋದ, ಈ ಹುಡುಗ ಕೆಲ್ಸಕ್ಕೆ ಹೋದ, ಆ ಹುಡುಗಿ ಕೆಲ್ಸಕ್ಕೆ ಹೋದ. ಈಕೆ ನೋಡಿದ್ರೆ ಮನೇಲೇ ಕೊಳಿತಾ ಇದ್ದಾಳೆ. ಆಕೆಗೆಲ್ಲಿ ಉದ್ಯೋಗ ಸಿಗುತ್ತೆ, ಆಕೆಗೆಲ್ಲಿ ಜಾಬ್ ಸಿಗುತ್ತೆ, ಜಾಬ್ಗೆ ಹೋಗುವಂತ ಪುಣ್ಯ ಆಕೆಗೆಲ್ಲಿದೆ? ಇಂಥ ಚುಚ್ಚು ಮಾತುಗಳನ್ನು ಮಾತಾಡುವಾಗ ಆ ತಾಯಿ ಕೇಳಿ ತಟ್ಕೊಳಕ್ಕಾಗ್ಲಾರ್ದೆ ದೇವರ ಆಲಯದಲ್ಲಿ ಕಣ್ಣೀರು ಸುರಿಸಿ ಪ್ರಾರ್ಥನೆ ಮಾಡಿದಾಳೆ. ದೇವಾ, ನಮ್ಮ ಮಗಳಿಗೆ ಜಾಬ್ ಸಿಕ್ಕು, ನಮ್ಮ ಮಗಳಿಗೆ ಉದ್ಯೋಗ ಸಿಕ್ಕು. ಆಲಯದಲ್ಲಿ ಸಾಕ್ಷಿ ಕೊಡುವ ದಿನ ಯಾವಾಗ ಬರುತ್ತೋ? ನನ್ನ ದೇವರ ಮಗಳ ಪ್ರಾರ್ಥನೆ ಕೇಳಿದ್ದಾನೆ. ನನ್ನ ದೇವರ ಮಗಳ ಪ್ರಾರ್ಥನೆ ಕೇಳಿದ್ದಾನೆ. ಆ ಮಗಳು ಆಲಯದಲ್ಲಿ ಪ್ರಾರ್ಥನೆ ಮಾಡಿ 8 ದಿನ, ನನ್ನ ದೇವರು 4ನೇ ವಾರದಲ್ಲಿ ಆ ಮಗಳಿಗೆ ಅಕೌಂಟ್ ಆಫೀಸರ್ ಆಗಿ ಜಾಬ್ ಸಿಗುವಂತೆ ನನ್ನ ದೇವರು ಕಾರ್ಯ ಮಾಡಿದ್ದಾರೆ. ನೀನು ಸಾಲ ತೀರಿಸುವ ದಿನಗಳು ಅತಿ ಬೇಗನೆ ನಿನ್ನ ಜೀವಿತದಲ್ಲಿ ದೇವರು ಬರಮಾಡ್ತಾ ಇದ್ದಾನೆ. ಇವತ್ತು ಸಹ ನೀನು ಕೂಡ ನಾನು ಸಾಲ ತೀರಿಸುವ ದಿನ ಯಾವಾಗ ಬರುತ್ತೋ, ನಾನು ಜಾಬ್ ತೆಗೆದುಕೊಳ್ಳುವಂತಹ ದಿನ ಯಾವಾಗ ಬರುತ್ತೋ, ಅನಾರೋಗ್ಯದಿಂದ ಸ್ವಸ್ಥವಾಗಿ ಆಲಯದಲ್ಲಿ ಸಾಕ್ಷಿ ಕೊಡುವಂತ ದಿನ ಯಾವಾಗ ಬರುತ್ತೋ, ನನ್ನ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬಂದು ಮದುವೆ ಆಗುವಂತ ಒಳ್ಳೆ ದಿನ ಯಾವಾಗ ಬರುತ್ತೋ, ನಾವು ಆಲಯ ಕಟ್ಟಿ ಪೂರೈಸಿ ನಾವೆಲ್ಲರೂ ಆಲಯದಲ್ಲಿ ಕೂಡಿ ಆರಾಧನೆ ಮಾಡುವ ದಿನ ಯಾವಾಗ ಬರುತ್ತೋ, ನಾವು ಸಹ ನಮ್ಮ ದುಡಿಮೆ, ನಮ್ಮ ವ್ಯಾಪಾರಗಳು ಸಹ ಆಶೀರ್ವದಿಸಲ್ಪಟ್ಟು ದೇವರು ನಮ್ಮ ದುಡಿಮೆಯನ್ನು ಅಭಿವೃದ್ಧಿ ಮಾಡಿದಂತ ಸಾಕ್ಷಿ ಕೊಡುವಂತ ದಿನ ಯಾವಾಗ ಬರುತ್ತಂತ ಇವತ್ತು ದೇವರ ಹತ್ರ ನೀವು ಕೇಳ್ತಾ ಇರಬಹುದು. ನನ್ನ ದೇವರು ಹೇಳ್ತಾನೆ, ಅತಿ ಬೇಗನೆ ಆ ದಿನ, ಆ ಒಳ್ಳೆ ದಿನ ನಿಮ್ಮ ಜೀವಿತದಲ್ಲಿ ಬರಮಾಡುತ್ತಾ ಇದ್ದೇನೆ. ಸ್ನೇಹಿತರೆ, ಮಲೆನಾಡು ಗಾಸ್ಪೆಲ್ ಮೀಡಿಯಾ 2.0 ವೀಕ್ಷಿಸಿದ್ದಕ್ಕಾಗಿ ನಿಮಗೆ ತುಂಬಾ ಧನ್ಯವಾದಗಳು. ಈ ಸಚಿವಾಲಯದ ಮೂಲಕ ಸುವಾರ್ತೆಯನ್ನು ಹಂಚಿಕೊಳ್ಳಲು ಮತ್ತು ಭರವಸೆಯ ಸಂದೇಶವನ್ನು ಪ್ರಸಾರ ಮಾಡಲು ನಮಗೆ ಅಪಾರ ಉತ್ಸಾಹವಿದೆ. ನಮ್ಮ ವಿಷಯದಿಂದ ನೀವು ಆಶೀರ್ವದಿಸಲ್ಪಟ್ಟಿದ್ದರೆ ಅಥವಾ ಪ್ರೋತ್ಸಾಹಿಸಲ್ಪಟ್ಟಿದ್ದರೆ ನಮ್ಮ ಈ ಉದ್ದೇಶಕ್ಕೆ ಬೆಂಬಲ ನೀಡುವಂತೆ ವಿನಂತಿಸುತ್ತೇವೆ. ನಿಮ್ಮ ಪ್ರತಿಯೊಂದು ದೇಣಿಗೆ, ಎಷ್ಟೇ ಚಿಕ್ಕದಾದರೂ, ಹೆಚ್ಚು ವಿಡಿಯೋಗಳನ್ನು ಮಾಡಲು, ಹೆಚ್ಚು ಜನರನ್ನು ತಲುಪಲು ಮತ್ತು ಈ ಸೇವೆಯನ್ನು ಬಲವಾಗಿಡಲು ನೇರವಾಗಿ ಸಹಾಯ ಮಾಡುತ್ತದೆ. ಪರದೆಯ ಮೇಲೆ ಕಾಣುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ದೇಣಿಗೆ ನೀಡಲು ವಿವರಣೆಯಲ್ಲಿರುವ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಆದಾರ್ಯವು ನಿಜವಾಗಿಯೂ ಶಾಶ್ವತವಾದ ವ್ಯತ್ಯಾಸವನ್ನು ಮಾಡುತ್ತಿದೆ. ಧನ್ಯವಾದಗಳು ಮತ್ತು ದೇವರು ನಿಮ್ಮನ್ನು ಆಶೀರ್ವದಿಸಲಿ.